ದಾರಿ ದಾರಿ ನೋಡಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಈಗಾಗಲೇ ನೀವು ತಮ್ಮನೇಲಿ ನೋಡೇ ಇರ್ತೀರ. ಹೌದು, ಇದು 350 ವರ್ಷದ ಹಳೆ ಪ್ರಾಪರ್ಟಿ. ನಾನು ಮಾತಾಡ್ತಿರೋದು ಹಿಂಗಾರ ಹೋಮ್ ಸ್ಟೇ ಬಗ್ಗೆ. ಯಾರೆಲ್ಲ ಆಗುಂಬೆ ಸೈಡ್ ಹೋಗ್ತಿದ್ದೀರೋ ಖಂಡಿತ ನೀವು ಈ ಹೋಮ್ ಸ್ಟೇ ನೋಡಲೇಬೇಕು, ಒಂದ್ಸರಿ ವಿಸಿಟ್ ಮಾಡಲೇಬೇಕು. ಯಾಕಂದರೆ ಎಸ್ಪೆಷಲಿ ಇವಾಗ ರೇನಿ ಸೀಸನ್ ಆಗಿರೋದ್ರಿಂದ ನೀವು ಹೋಗಲೇಬೇಕು. ಅಬ್ಬಬ್ಬ ಎಂಥ ಎಕ್ಸ್ಪೀರಿಯೆನ್ಸ್ ಅಂತೀರಾ. ನೇಚರ್ ಮಧ್ಯ ಆ ಮಳೆ ಬರ್ತಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನೀವು ಮಲೆನಾಡು ಸೈಡ್ ಊಟನ ಮಿಸ್ ಮಾಡೋಕ್ಕಾಗೋದೇ ಇಲ್ಲ. ಆ ಕಟ್ಟೆ ಕಡುಬು, ಆ ನೀರು ದೋಸೆ ನೆನೆಸ್ಕೊತಿದ್ರೆ ಇವಾಗಲೂ ಬೇಕು ಅನಿಸುತ್ತೆ. ಯಾರೆಲ್ಲ ಈ ಹೋಮ್ ಸ್ಟೇ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬೇಕೋ ನನಗೆ ಕಮೆಂಟ್ ಮಾಡಿ. ಹಾಗೆ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಕೂಡ ಸಿಗುತ್ತೆ. ಆಮೇಲೆ ನಾನು ಈ ವಿಡಿಯೋದಲ್ಲಿ ಆದಷ್ಟು ನ್ಯಾಚುರಲ್ ವೀಡಿಯೋಸೇ ಹಾಕ್ತೀನಿ. ಜಾಸ್ತಿ ವಾಯ್ಸ್ ಏನು ಮಾತಾಡಿದ್ದೀನಿ ಅದನ್ನೇ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ನಿಮಗೂ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದು ಡೈನಿಂಗ್ ಹಾಲ್. ಸೊ ಇದು ಪಾತ್ ಡೈನಿಂಗ್ ಹಾಲಿಂದ ಆಚೆ ಹೋಗೋಕ್ಕೆ. ಎಷ್ಟು ನ್ಯಾಚುರಲ್ ಆಗಿ, ಎಷ್ಟು ಕ್ಲೀನಾಗಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ನೋಡಿ, ನ್ಯಾಚುರಲ್ ಸೌದೆ ನೀರು ಕಾಯಿಸೋದಿದೆ. ಸೊ ಒಲೆ ಸೌದೆಯಲ್ಲಿ ನೀರು ಕಾಯಿಸ್ತೀರಿ. ಅಂದರೆ ಮೀಟ್ ದ ನ್ಯೂ ಫ್ರೆಂಡ್. ಹಾಯ್. ಹಾಯ್. ಇವಾಗ ನಾವು ಆಗುಂಬೆಲಿದ್ದೀರಿ. ಆಗುಂಬೆಲಿ ಹೋಮ್ ಸ್ಟೇಯಿಂದ ನಮ್ಗೊಂದು ಕೇವ್ ಎಕ್ಸ್ಪ್ಲೋರ್ ಮಾಡಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಆ ಕೇವ್ ಹೋಗೋ ರೂಟ್, ಜಾಗ ಎಲ್ಲ ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಅಲ್ಲ, ಛತ್ರಿ ಕೊಡ್ತಾರಾ? ತುಂಬಾ ಮುಂದೆ ಇದ್ದಾರೆ. ಸೊ ಈ ಥರ ಜಾಗಕ್ಕೆಲ್ಲ ಬಂದಾಗ ನನ್ಗೆ ಒಂದೇ ಹಾಡು ನೆನಪಾಗೋದು, ಹೇಳಿ ಕೋಗಿಲೆ ಹಿಂಪಾಗಲ, ಮಲ್ಲಿಗೆ ಕಂಪಾಗಲ, ಎಲ್ಲೆಲ್ಲೂ ಹೊಸ ಬೆಳಕು ಕಂಡಂತಾಯಿತು. ಹೇಳಿ ಬನ್ನಿ ತಂಪಾಗಲ, ಹೇಳಿ ದುಂಬಿಯೇ ಜೊಂಪಾಗಲ, ಎಲ್ಲೆಲ್ಲೂ. ಆದಿಮಾನವರು ನೀರಲ್ಲಿ ನಡ್ಕೊಂಡು ಹೋಗ್ಬೇಕು. ಏನ್ ಚೆನ್ನಾಗಿದೆ. ಬಟ್ ಕಾಲೆಲ್ಲ ಏಟು ನೀರೊಳಗಡೆ ಜೋರಾಗಿ ಬೀಳತ್ತಲ್ಲ. ಈ ಎಲೆ ನೋಡಿ ನ್ಯಾಚುರಲ್ ಆಗಿ ಹೆಂಗೆ ಡಿಸೈನ್ ಬಂದಿದೆ. ಅದೇ ಗಾಡ್ಸ್ ಬ್ಯೂಟಿ ಅನ್ನೋದು, ನೇಚರ್ಸ್ ಬ್ಯೂಟಿ ಇದೆ. ಈಗ ನೋಡಿ, ಸೇತುವೆ ದಾಟ್ತಾ ಇದ್ದಾನೆ. 150 kg ಒಳಗೊಂಡ ಸೇತುವೆ. 50 ಮಂದಿ ನೋಡಿ ನೋಡಿ, ಒಬ್ಬ ಶರ್ಟ್ ಇಲ್ದಿರ ಬಂದವನೆ. ಅಡಿಕೆ ಅಡಿಕೆ ಬಿದೋಗ್ಬಿಟ್ಟಿದೆ ಪಾಪ ಅಡಿಕೆ. ಬನ್ನಿ ಬನ್ನಿ, ಇನ್ನ ತೋರ್ಸೋದುಂಟು ಬನ್ನಿ. ಏನನ್ನು ಸಾಧಿಸಿರೋ ಸಂತೋಷ ನೋಡಿ ಫ್ರೆಂಡ್ಸ್, ನಮ್ ಊರಾಗ 100 ಅಡಿ ನೀರಾಗ ಬೋರ್ ಹೊಡೆದ್ರು ನೀರ್ ಬರಂಗಿಲ್ಲ. ಇಲ್ಲಿ ಏನು ವಿತೌಟ್ ಬೋರ್ ನೀರ್ ಬರತಾವು. ಅದು ವೆರಿ ಟೇಸ್ಟಿ. ಈ ಕಲರ್ ಚೇಳು ನೋಡಿ, ಈ ಚೇಳನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು, ಅದು ಈ ಕಲರ್ನ. ಅಬ್ಬಬ್ಬ, ಈ ಥರ ಸಣ್ಣ ಪುಟ್ಟ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಇದೇ ಒಂದು ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಅನ್ನೋದು. ಸೊ ನೋಡಿದ್ರಲ್ಲ ಈ ಜರ್ನಿ, ಈ ಫಾಲ್ಸಿಗೆ ಅವ್ರು ನಮ್ಮನ್ನ ಕರ್ಕೊಂಡು ಹೋಗಿದ್ದು, ಪಾತು ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಹೋಮ್ ಸ್ಟೇ ಬಗ್ಗೆ ಮೋರ್ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು. ಎಲ್ಲೆಲ್ಲೂ ಹೊಸ ಬೆಳಕು ಕಂಡಂತಾಯಿತು.